ಅಧ್ಯಕ್ಷರೇ, ಮಾನ್ಯ ಪೊನ್ನಣ್ಣವರು ಗಂಭೀರವಾಗಿರ್ತಕ್ಕಂಥ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದನ್ನ ಉಳಿದ ಸದನ ಸದಸ್ಯರಿಗೂ ಸಹಿತ ಆಲಿಸೋದಕ್ಕೆ ಅನುಕೂಲ ಆಗಬೇಕು. ಇವರು ಈ ಗಲಾಟೆ ಮಾಡೋದ್ರೊಳಗೆ ಈ ಗಂಭೀರ ವಿಷಯ ಮಾತನಾಡುವಾಗ ಈ ಗಲಾಟೆ ಮಾಡಿದ್ರೆ ಅವರು ಪೊನ್ನಣ್ಣವರೇ ವೈಸ್ ರೇಸ್ ಮಾಡಿದ್ರೆ ಈ ರೀತಿ ಕೊಡ್ಲೇಬೇಕು. ಒಂದ್ ಸೆಕೆಂಡ್ ಈಗ ಪೊನ್ನಣ್ಣವ್ರೆ ಒಂದ್ ಸೆಕೆಂಡ್ ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಅಬಕಾರಿ ಸಚಿವರಿಗೆ, ಭ್ರಷ್ಟ ಅಬಕಾರಿ ಸಚಿವರಿಗೆ, ಅಂತ ಕೇಳಿದ ಭ್ರಷ್ಟ ಅಧಿಕಾರಿಗಳಿಗೆ ಈಗ ರಾಮಮೂರ್ತಿ ಅವರೇ, ಈಗ ಪೊನ್ನಣ್ಣವ್ರೆ ನೀವು ಮಾತಾಡೋದು ಕೇಳಿದ್ರೆ ಬಹಳ ಚೆನ್ನಾಗಿತ್ತು, ಮಾತಾಡ್ತಿದ್ದೀರಿ ಎಲ್ಲರಿಗೂ ಕೂಡ. ಅದಕ್ಕೆ ಅಲ್ಲ ಈಗ ಪ್ರಾಬ್ಲಮ್. ಈಗ ಆದ ಕಾರಣ ಸಬ್ಜೆಕ್ಟ್ ಚೆನ್ನಾಗಿದೆ, ಅದು ನಮಗೂ ಏನಿದೆ ಅಂತೇಳಿ ಎಲ್ಲರಿಗೂ ಕೂಡ ಕೇಳಬೇಕೆಂಬ ಇಚ್ಛೆ ಇದೆ. ಅದು ಇವತ್ತಿನೊಂದು ಪರಿಸ್ಥಿತಿಯಲ್ಲಿ ಇವತ್ತು ನೀವು ಮಾತ್ರ ನನಗೂ ಕೂಡ ಕೇಳೋದಿಲ್ಲ, ಇವ್ರಿಗೆ ಹೇಗೆ ಅದು ಕೇಳೋದಿಲ್ಲ. ಒಂದ್ ಸೆಕೆಂಡ್ ನೀವ್ರೆ ನೋಡಿ, ನೀವು ಧರಣಿ ಕೂತ್ಕೊಂಡ ತಕ್ಷಣ ಇಲ್ಲಿ ರಾಜೀನಾಮೆ ಕೊಡ್ತ ಅಂತ ಹೇಳಿದ್ರೆ ಎಲ್ಲ ಇಲ್ಲಿ ಧರಣಿ 24 ಗಂಟೆ ಧರಣಿ ಮುಗಿತದೆ 360 ದಿವಸ. ನಾನು ಹೇಳ್ದು ಕೇಳಿ ಅದ್ರಲ್ಲಿ ನೋಡಿ, ಅದು ಹೇಳ್ದು ಕೇಳಿ ಧರಣಿ ಕೂತ್ಕೊಂಡು ರಾಜೀನಾಮೆ ಪಡೆದ ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಹಿಸ್ಟ್ರಿಯಲ್ಲಿ ಧರಣಿ ಕೂತ್ಕೊಂಡು ರಾಜೀನಾಮೆ ಪಡೆದದ್ದು ಇತಿಹಾಸದಲ್ಲಿ ಎಲ್ಲಿಯೂ ಕೂಡ ಇಲ್ಲ.